ಭಾರತೀಯ ಶುಭಾಂಶು ಶುಕ್ಲಾ ಅವರನ್ನ ಹೊತ್ತಂತಹ ಆಕ್ಸಿಯಂ 4 ಬಾಹ್ಯಾಕಾಶ ಯೋಜನೆ ಈಗಾಗಲೇ ಯಶಸ್ವಿಯಾಗಿ ಉಡ್ಡಯನ ಆಗಿದೆ. ಗಗನಯಾನ ಕ್ಷೇತ್ರದಲ್ಲಿ ಭಾರತ ಈಗ ಬಹದ್ದೂರ್ ನಭಕ್ಕೆ ಜಿಗಿದಿದೆ. ಭಾರತದ ವ್ಯೋಮಕೇಶ ಅಂತ ಅಂದುಕೋಬಹುದು. ಆಕ್ಸಿಯಂ 4 ನೌಕೆ ಯಶಸ್ವಿ ಉಡಾವಣೆಯಾಗಿದೆ. ನಾಳೆ ಸಂಜೆ 4:30ಕ್ಕೆ ಗಮ್ಯವನ್ನು ತಲುಪಲಿದೆ. ಅದರ ಬಗ್ಗೆ ಎಲ್ಲ ಡಾಕ್ಟರ್ ಎಸ್ ವಿ ಶರ್ಮಾ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಹೇಗಾಗುತ್ತೆ ಡಾಕಿಂಗ್ ಪ್ರಕ್ರಿಯೆಗಳು, ಹೇಗಾಗುತ್ತೆ ಅವರು ಕೂತಿರ್ತಕ್ಕಂಥ ಈ ಮಾಡ್ಯೂಲ್ನಿಂದ ಹೇಗೆ ಅವರು ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮಾತುಕತೆಯನ್ನು ಮುಂದುವರಿಸ್ತೀನಿ ಎಸ್ ವಿ ಶರ್ಮಾ ಅವರ ಜೊತೆನಲ್ಲಿ. ಸರ್, ತುಂಬ ಅಂದರೆ ಇಸ್ರೋದವರ ಸಾಧನೆ ನಿಜಕ್ಕೂ ಕೂಡ ಅತ್ಯಂತ ಹೆಮ್ಮೆ ಪಡುವಂಥದ್ದು. ಅದರಲ್ಲಿ ಪ್ರಮುಖ ಘಟ್ಟ ಇವತ್ತು ಭಾರತೀಯರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿರೋದು. ಈಗ ಫ್ಯೂಚರ್ ಮುಂದಿನ ಯೋಜನೆಗಳು ಏನು, ಯಾವ ಥರ ಪ್ಲ್ಯಾನ್ಸ್ ಇದೆ ಅಂತ ಸರ್? ಈಗ ನೋಡಿ, ಒಂದು ನಾವು ಈಗ ಗಗನಯಾನ ಬಗ್ಗೆ ಮಾತಾಡ್ತಾ ಇದ್ವಿ. ಗಗನಯಾನದೇ ಬಹಳ ದೊಡ್ಡ ಒಂದು ಪ್ರಾಜೆಕ್ಟು. ಇದಕ್ಕೆ 10-12 ವರ್ಷಗಳಿಂದ ನಾವು ತಯಾರಿ ನಡೀತಾ ಇದೆ. ನಾವು ಲಾಸ್ಟ್ ಇಯರ್ 2024 ಎಂಡ್ ಮತ್ತು 2025 ಬಿಗಿನಿಂಗಲ್ಲಿ ಸ್ಪೇಡಾಕ್ಸ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ವಿ. ನಿಮಗೆ ನೆನಪಿರ್ಬೋದು, ಜನವರಿ 16ನೇ ತಾರೀಕು 2 ಸ್ಯಾಟಲೈಟ್ಗಳನ್ನ ಉಡಾವಣೆ ಸ್ಪೇಸ್ಗೆ ಕಳಿಸಿ 2 ಸ್ಯಾಟಲೈಟ್ಗಳನ್ನ ಅಲ್ಲಿ ಡಾಕಿಂಗ್ ಮಾಡಿದ್ವಿ. ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ವಿ. ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಮಾಡಿ ಅನ್ಡಾಕಿಂಗ್ ಕೂಡ ಮಾಡಿದ್ವಿ. ಈ ಡಾಕಿಂಗ್ ಎಕ್ಸ್ಪೆರಿಮೆಂಟ್ನಲ್ಲಿ 2 ಇಂಡಿಪೆಂಡೆಂಟ್ ಸ್ಯಾಟಲೈಟ್ 120 kg 2 ಒಂದೇ ಥರದ ಸ್ಯಾಟಲೈಟ್ 2 ಲಾಂಚ್ ಮಾಡಿ ಅದನ್ನು ಆರ್ಬಿಟಲ್ ಇಟ್ಕೊಂಡು ಅದನ್ನು 4-5 ದಿನ ಆದಮೇಲೆ ಅದನ್ನು ವೆಲಾಸಿಟಿ, ಡೈರೆಕ್ಷನ್ನು ಮತ್ತು ಸ್ಪೀಡೆಲ್ಲ ಕಡಿಮೆ ಮಾಡಿಕೊಂಡು ಡಾಕ್ ಮಾಡಿ ಸಕ್ಸಸ್ಫುಲ್ಲಾಗಿ ಒಂದು ಸ್ಯಾಟಲೈಟ್ನ ಆಫ್ ಮಾಡಿ ಒಂದೇ ಒಂದು ಸ್ಯಾಟಲೈಟಲ್ಲಿ ಕಂಟ್ರೋಲ್ ಮಾಡಿ ಮತ್ತು ಇಂಟರ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಮಾಡಿ ಭಾಳ ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ. ಈ ಎಕ್ಸ್ಪೆರಿಮೆಂಟ್ ಯಾಕೆ ಅಂತ ಹೇಳಿದ್ರೆ, ಇವಾಗ ನಾವು ಡಾಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾಳೆ 4:30 ಡಾಕಿಂಗ್ ಆಗಬೇಕು. ಡಾಕಿಂಗ್ ಅಂತ ಹೇಳಿದ್ರೆ ನಾವು ಗಗನಯಾನ ಮಾಡಬೇಕಾದ್ರೆ ಮತ್ತು ಭಾರತ್ ಸ್ಪೇಸ್ ಸ್ಟೇಷನ್ ಮಾಡಬೇಕಾದ್ರೆ ಡಾಕಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ನಾಳೆ ಇವರು ಏನು ಡಾಕಿಂಗ್ ಆಗುತ್ತೆ ಅಲ್ಲಿ ಬರುವಂಥ ಎಕ್ಸ್ಪೀರಿಯನ್ಸ್ ಕೂಡ ಆ ಗಗನಯಾತ್ರಿಗಳಿಗೆ ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಡಾಕಿಂಗಲ್ಲಿ, ಆ ಒಂದು ಡ್ರ್ಯಾಗನ್ ಮಾಡ್ಯೂಲ್ ಮತ್ತು ISS ಹೇಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ, ಹೇಗೆ ರೇಡಿಯೋ ಕಮ್ಯುನಿಕೇಟ್ ಮಾಡುತ್ತೆ, ಮತ್ತು ಲೈನ್ ಆಫ್ ಸೈಟಲ್ಲಿ ಹೇಗೆ ಅದು ಮೇಟ್ ಆಗುತ್ತೆ, ಮತ್ತು ಮೇಟ್ ಆದಮೇಲೆ ಯಾವ ರೀತಿಯಾಗಿ ಅಲ್ಲಿ ವಾತಾವರಣ ಕ್ರಿಯೇಟ್ ಆಗುತ್ತೆ, ಮತ್ತು ಏನು ಏರ್ಲಾಕ್ ಅಂತ ಹೇಳ್ತೀವಿ, ಏರ್ಲಾಕ್ ರೂಮ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ, ಇದೆಲ್ಲನೂ ಒಂದು ಭಾಳ ದೊಡ್ಡ ಸ್ಟಡಿ. ಆ ಸ್ಟಡಿ ನಮಗೆ ಇವಾಗ ನೆಕ್ಸ್ಟ್ ಮುಂದೆ ಬರುವಂಥ ಏನು ಚಂದ್ರಯಾನ 4 ಅಂತ ಏನು ಹೇಳ್ತಾ ಇದ್ದೀವಿ, ಚಂದ್ರಯಾನ 4ಕ್ಕೆ ಏನು ಇಸ್ರೋ ಪ್ರೋಗ್ರಾಮ್ ಹಾಕ್ಕೊಂಡಿದೆ, ಆ 4ನೇ ಪ್ರೋಗ್ರಾಮಲ್ಲಿ ಚಂದ್ರನಲ್ಲಿ ಇಳಿದು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಅಲ್ಲಿಂದ ಸ್ಯಾಂಪಲ್ಸ್ನ ತಗೊಂಡು ಬರುವಂಥ ಒಂದು ಕಾರ್ಯಕ್ರಮನ ಇಸ್ರೋ ಹಾಕ್ಕೊಂಡಿದೆ. ಇದು ಭಾಳ ಒಂದು ದೊಡ್ಡ ಮೈಲಿಗಲ್ಲು. ಎರಡನೇದು ಗಗನಯಾನ 2026-2027 3 ಗಗನಯಾನದ ಉಡಾವಣೆ ಆಗಬೇಕು. 3 ಸಕ್ಸಸ್ಫುಲ್ಲಾಗಿ ಮಿನಿಸ್ಕ್ಯೂಲ್ಸ್ ಅಂತ ನಾವೇನು ಹೇಳ್ತೀವಿ, ಮ್ಯಾನಿಸ್ಕ್ಯೂಲ್ಸ್ನ ಉಡಾವಣೆ ಮಾಡಿ ಸಕ್ಸಸ್ಫುಲ್ ಆದಮೇಲೆ ನಾವು 3 ಜನ ಆಸ್ಟ್ರೋನಾಟ್ಸ್ನ ಕಳಿಸುವಂಥ ಪ್ರೋಗ್ರಾಮು 2027 ಎಂಡಲ್ಲಿ ಆ 3+1 4 ರಾಕೆಟ್ ಉಡಾವಣೆ ಸಕ್ಸಸ್ಫುಲ್ಲಾಗಿ ಆಗಬೇಕು. ಅದು ಬಂದ್ಬಿಟ್ಟು ಗಗನಯಾನದಲ್ಲಿ ಸುಮಾರು 10,000 kg ಇರುವಂಥ ಕ್ರೂ ಮಾಡ್ಯೂಲ್ ಅಂತ ಸರ್ವಿಸ್ ಮಾಡ್ಯೂಲ್ ಅದೆಲ್ಲ ತಯಾರಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಫೈನಲ್ ಸ್ಟೇಜ್ ಟೆಸ್ಟಿಂಗ್ ಅದ್ರಲ್ಲಿ ನಡೀತಾ ಇದೆ. ವಿತ್ ಮ್ಯಾನಿಸ್ಕ್ಯೂಲ್ಸ್ ಲಾಂಚ್ ಆದಿ ಅದು ಸಕ್ಸಸ್ಫುಲ್ ಆಗಬೇಕು. ಅದು ಪ್ರಥಮವಾದ ಮೈಲ್ಸ್ಟೋನ್ ಅಂತ ನಾನು ಹೇಳ್ತೀನಿ. ಎರಡನೇದು ಚಂದ್ರಯಾನ, ಮೂರನೇದು ವೀನಸ್ ಮಿಷನ್ನು, ಮತ್ತು ಹೀಗೆ ಮಾರ್ಸ್ ಮಿಷನ್, ಮಾರ್ಸ್ ರಿಪೀಟ್ ಅಂತ ಹೇಳ್ತೀವಿ, ಮಾರ್ಸ್ ಆರ್ಬಿಟರ್ ಮಿಷನ್ ರಿಪೀಟ್ ಅಂತ ಹೇಳ್ಬಿಟ್ಟು, ಅಂದರೆ ಅಲ್ಲಿ ಮಾರ್ಸಲ್ಲಿ ಹೋಗಿ ಇಳಿದು ಯಾವ ರೀತಿಯಾಗಿ ಚಂದ್ರನಲ್ಲಿ ಇಳಿದ್ವೋ, ಯಾವ ರೀತಿಯಾಗಿ ಲ್ಯಾಂಡರ್ ರೋವರ್ ಫಾರ್ ಮೂನ್ ಮಾಡಿದ್ವು, ಅದೇ ರೀತಿಯಾಗಿ ಮಾರ್ಸಲ್ಲಿ ಲ್ಯಾಂಡರ್ ಮತ್ತು ರೋವರ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಕೂಡ ಮುಂದುವರಿಬೇಕು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಇಸ್ರೋ ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಇದು ಇದೇ ಒಂದು ಪ್ರಾಜೆಕ್ಟ್ಗೋಸ್ಕರ ನಾವು ಮಾಡ್ತೀವಿ ಆ ಥರ ಅಲ್ಲ. ನಾವು ಒಂದೊಂದು ಪ್ರಾಜೆಕ್ಟಲ್ಲಿ ಏನೇನು ಕಲಿತೀವೋ ಅದೆಲ್ಲ ಪ್ರಾಜೆಕ್ಟ್ಗಳನ್ನು ಅಳವಡಿಸ್ಕೊಳ್ಳೋ ಅಂಥ ಒಂದು ಕ್ಷಮತೆಯನ್ನು ಈ ಆರ್ಗನೈಸೇಷನ್ ಹೊಂದ್ಕೊಂಡಿದೆ. ನಾವು ಏನೇನು ಇವಾಗ ಆಟೋಮ್ಯಾಟಿಕ್ ಸಿಸ್ಟಮ್ಸ್ ಅಂತ ನಾವು ಹೇಳ್ತೀವಿ, ಇವಾಗ ಆಟೋಮೇಷನ್ ಅಂತ ನಾವೇನು ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಏನು ಬಿಲ್ಟ್ ಮಾಡಿದ್ದೀವಿ ಈ ಆಕ್ಸಿಯಂ ಮತ್ತು ಈ ಮಿಷನಲ್ಲಿ, ಅದೇ ಇದು ಪ್ರೋಗ್ರಾಮ್ಗಳು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬಾಕಿ ಸ್ಯಾಟಲೈಟು ಬಾಕಿ ಪ್ರೋಗ್ರಾಮ್ಗಳಲ್ಲಿ ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು ನಾವೇನು ಮಾತಾಡ್ತಾ ಇದ್ದೀವಿ ಇದೆಲ್ಲ ಸೈನ್ಸ್ ಪ್ರೋಗ್ರಾಮ್ಸು, ಅಂದರೆ ಜನಗಳಿಗೆ ಸ್ಪಂದನ ಆಗುವಂಥ ಪ್ರೋಗ್ರಾಮ್ಗಳು. ಇದಲ್ಲದ ಹಾಗೆ ಮಾತಾಡದೇ ಇರೋಂತಹ ಹಲವಾರು ಪ್ರೋಗ್ರಾಮ್ಗಳು ಇಸ್ರೋದಲ್ಲಿ ನಡೆಯುತ್ತೆ. ಒಂದು ಬಂದ್ಬಿಟ್ಟು ಇವಾಗ ಕಮ್ಯುನಿಕೇಷನ್ ಸ್ಯಾಟಲೈಟ್ಸು,
ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಅಂದರೆ ಇವನ್ ನಿಮ್ಮ ಟಿ ವಿ, ಮೊಬೈಲು, ನೆಟ್ವರ್ಕ್, ಹಲವಾರು ಸ್ಯಾಟಲೈಟ್ಗಳು. ಇವಾಗ ನಾವು ಏನು ಗಗನಯಾನ ಮಾತಾಡ್ತಾ ಇದ್ದೀವಿ ಅದೇ ರೀತಿ ಅಷ್ಟೇ ಒಂದು ಕಷ್ಟವಾದಂಥ ಸ್ಯಾಟಲೈಟ್ಗಳು ಕೂಡ ಮಾಡಿ ನಮ್ಮ ಕಮ್ಯುನಿಕೇಷನ್ ನೆಟ್ವರ್ಕ್ಗಳಿದೆ. 36,000 ಕಿಲೋಮೀಟರ್ ಆರ್ಬಿಟಲ್ಲಿ ಕಮ್ಯುನಿಕೇಷನ್ ಸ್ಯಾಟಲೈಟ್ಗಳು ಲಾಂಚ್ ಮಾಡುವಂಥ ಪ್ರೋಗ್ರಾಮ್ ಇದೆ ಒಂದು. ಎರಡನೇದು ಲೋವರ್ ಆರ್ಬಿಟ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ಇವಾಗ ಅರ್ಥನ ಅಬ್ಸರ್ವ್ ಮಾಡಬೇಕು. ಓಷನ್ ನಮ್ಮ ಏನು ಕಾರ್ಟೋಗ್ರಫಿ, ಇವಾಗ ಭೂಮಿನಲ್ಲಿ ಯಾವ ರೀತಿಯಾಗಿ ಬೆಳೆಗಳಾಗ್ತಾ ಇದೆ, ಭೂಮಿಯಲ್ಲಿ ಯಾವ ರೀತಿಯಾಗಿ ಫಾರೆಸ್ಟ್ ಡಿಫಾರೆಸ್ಟೇಷನ್ ಆಗ್ತಾ ಇದೆ, ಇಲ್ಲ ಅಫಾರೆಸ್ಟೇಷನ್ ಆಗ್ತಾ ಇದೆ, ಅದನ್ನು ಸ್ಟಡಿ ಮಾಡುವಂಥ ಕಾರ್ಟೋಗ್ರಫಿ ಸ್ಯಾಟಲೈಟ್ಸ್ ಆಗ್ತಾ ಇದೆ. ಆಮೇಲೆ ಓಷನ್ ನಮ್ಮಲ್ಲಿ ಈಗ ಭೂಮಿನಲ್ಲಿ ಮೂರನೇ 2 ಭಾಗ 2/3 ಆಫ್ ಅರ್ತ್ ಈಸ್ ವಾಟರ್. ಇವಾಗ ಓಷನ್ ಸ್ಟಡಿ ಮಾಡುವಂಥ ಓಷನೋಗ್ರಫಿ ಸ್ಯಾಟಲೈಟ್ ನಡೀತಾ ಇದೆ. ಅದಲ್ಲದಾಗೆ ರಿಸೋರ್ಸಸ್ ಸ್ಯಾಟ್ ಅಂತ ಹೇಳ್ತೀವಿ. ರಿಸೋರ್ಸಸ್ ಇವಾಗ ನಮ್ಮ ಭೂಮಿಯಲ್ಲಿ ಖನಿಜಗಳು ಏನೇನಿದೆ ಅದನ್ನು ಸ್ಟಡಿ ಮಾಡುವಂಥ ಸ್ಯಾಟಲೈಟ್ಗಳು. ಅದಲ್ಲದಾಗೆ ನಾವು ಬಹಳಷ್ಟು ಒಂದು ಪ್ರಾಮುಖ್ಯತೆಯಿಂದ ಮಾಡುವಂಥ ಸ್ಯಾಟಲೈಟ್ಗಳು, ನಮ್ಮ ದೇಶದ ಭದ್ರತೆಗಳಿಗೆ ಬೇಕಾದಂಥ ಸ್ಯಾಟಲೈಟ್ಗಳು, ಭದ್ರತೆಗೆ ಬೇಕಾದಂಥ ರಾಕೆಟ್ಗಳು, ಮತ್ತು ಭದ್ರತೆಗೆ ಬೇಕಾದಂಥ ಎಲ್ಲ ಥರದ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಏನಿದೆ ಅದು ಈ ದೇಶಕ್ಕೋಸ್ಕರ, ಈ ದೇಶದ ಭದ್ರತೆಗೋಸ್ಕರ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಇಸ್ರೋ ಹಮ್ಮಿಕೊಂಡಿದೆ. ಎಸ್ ಸರ್, ಬಹಳ ವಿಚಾರಗಳು ಹೇಳ್ಕೊಟ್ರಿ. ಎಲ್ಲ ಯೋಜನೆಗಳು ಸಕ್ಸಸ್ ಆಗಲಿ ಅಂತಕ್ಕಂಥದ್ದೇ ನಮ್ಮ ಹಾರೈಕೆ ಕೂಡ. ಬಟ್ ಒಂದು ಕುತೂಹಲದ ಒಂದು ಪ್ರಶ್ನೆ ಇದೆ. ಈಗ ಇವರೆಲ್ಲರನ್ನೂ 14 ದಿನಗಳ ನಂತರ ಕರ್ಕೊಂಡು ಬರೋದು ಹೆಂಗೆ ಅಂತ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ಬೋದಾ ಸರ್? ಯಾವ ಥರ ಕರ್ಕೊಂಡು ಬರ್ತಾರೆ ಅಂತ? ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರಿ. ನನಗೆ ಯಾರು ಇದು ಕೇಳಿರಲಿಲ್ಲ ಇದುವರೆಗೂ. ನನಗೆ ಸಂತೋಷ ಆಗ್ತದೆ ನೀವು ಈ ಕ್ವಶನ್ ಕೇಳಿದ್ರಿ ಅಂತ ಹೇಳ್ಬಿಟ್ಟು. ಎಲ್ಲರನ್ನೂ ಹೇಗೆ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಬರ್ತಾರೆ ಅನ್ನೋದಕ್ಕೆ ಬಹಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ. ಈ ಕರ್ಕೊಂಡು ಬರ್ತಾರೆ ಅನ್ಬೇಕಾದ್ರೆ ನಾವು ಸುನೀತಾ ವಿಲಿಯಮ್ಸ್ ಅವರ ಬಗ್ಗೆ ನಾವು ಆ ಒಂದು ಎಕ್ಸ್ಪೀರಿಯನ್ಸ್ನ ನಾವು ರೀಕಾಲ್ ಮಾಡಬೇಕಾಗತ್ತೆ. ಅದನ್ನು ನಾವು ಪಾಸಿಟಿವ್ ಆಗೇ ತೊಗೊಳ್ಬೇಕು. ಸುನೀತಾ ವಿಲಿಯಮ್ಸ್ ಅವರ ಆ ಎಕ್ಸ್ಪೀರಿಯನ್ಸು. ಸುನೀತಾ ವಿಲಿಯಮ್ಸ್ನವರು ಇಲ್ಲಿಂದ ಹೋಗಿದ್ದು ಸ್ಟಾರ್ ಲಿಂಕ್ ಬೋಯಿಂಗ್ ಅವರು ಮಾಡಿದ ಒಂದು ಮಾಡ್ಯೂಲಲ್ಲಿ. ಆ ಸ್ಟಾರ್ ಲಿಂಕ್ ಬೋಯಿಂಗ್ ಮಾಡ್ಯೂಲ್ ಬಂದ್ಬಿಟ್ಟು ಪ್ರಥಮ ಬಾರಿಗೆ ಅದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಯಿತು. ಅಲ್ಲಿ ಹೋದ ಮೇಲೆ ಆ ಒಂದು ಸ್ಟಾರ್ಲಿಂಕ್ ಬೋಯಿಂಗ್ ಅದು ಏನು ಕ್ಯಾಪ್ಸೂಲ್ ಇದೆ ಅದರಲ್ಲಿ ಲೀಕ್ ಡೆವಲಪ್ ಆಯಿತು, ಮತ್ತು ಥ್ರಸ್ಟರ್ ಪ್ರಾಬ್ಲಮ್ ಡೆವಲಪ್ ಆಯಿತು, ಟೆಕ್ನಿಕಲ್ ಪ್ರಾಬ್ಲಮ್ ಡೆವಲಪ್ ಆಯಿತು. ಅದರಿಂದ ಏನಾಯಿತು, ನಾವು ಏನು ಸುನೀತಾ ವಿಲಿಯಮ್ಸ್ ಮತ್ತು ಅವ್ರ ಜೊತೆಯಲ್ಲಿ ಇಬ್ಬರು ಅಸ್ಟ್ರೋನಾಟ್ನ ಕಳಿಸಿದ್ವಿ, ಅವ್ರನ್ನ ವಾಪಸ್ ಕರ್ಕೊಂಬರೋಕ್ಕೆ ಆಗಲಿಲ್ಲ ಆ ಸ್ಟಾರ್ಲಿಂಕ್ ಮತ್ತು ಇದರಲ್ಲಿ. ಅದು ಆ ಸ್ಟಾರ್ಲಿಂಕ್ ಮಾಡ್ಯೂಲು ಇವ್ರುಗಳನ್ನ ಕರ್ಕೊಳ್ದಾಗೆ ಅದು ಜನಗಳೇ ಕರ್ಕೊಳ್ದಂಗೆ ತಾನಾಗೆ ಅದನ್ನ ವಾಪಸ್ ತರುವಂಥ ಒಂದು, ಅಂದರೆ ವಿತೌಟ್ ಆಸ್ಟ್ರೋನಾಟ್ಸ್ ಅದನ್ನು ಭೂಮಿಗೆ ತರುವಂಥ ನವೆಂಬರ್ 2024 ಆ ಕಾರ್ಯಕ್ರಮ ನಡೀತು. ಇದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಅದಾದ ಮೇಲೆ ಇದೇನು ಫಾಲ್ಕನ್ 9 ರಾಕೆಟಲ್ಲಿ ಕ್ರ್ಯೂ 9 ಮತ್ತು ಕ್ರ್ಯೂ 10 ಮಾಡ್ಯೂಲು ಇಲ್ಲಿಂದ ಬಹಳ ಪ್ಲಾನ್ಡ್ ಪ್ರೋಗ್ರಾಮ್, ಅದು ಪ್ಲಾನ್ಡ್ ಪ್ರೋಗ್ರಾಮ್ ಆಗಿ ಅದ್ರ ಬಗ್ಗೆ ಟೈಮ್ ಪರ್ಮಿಟ್ ಮಾಡ್ತಾ ಇಲ್ಲ, ನಾವು ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಬಟ್ ತುಂಬ ವಿಚಾರಗಳು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ತಮಗೆ ಧನ್ಯವಾದ. ಎಲ್ಲವೂ ಕೂಡ ಯಶಸ್ವಿ ಆಗಲಿ ಅಂತಕ್ಕಂಥ ಹಾರೈಕೆ, ಹೋದಂಥವರೆಲ್ಲರೂ ಕೂಡ ಸುರಕ್ಷಿತವಾಗಿ ದೇಶಕ್ಕೆ ವಾಪಸ್ ಬರಲಿ ಅಂತಕ್ಕಂಥ ಹಾರೈಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಎಸ್ ವಿ ಶರ್ಮಾ ಅವರಿಗೆ ಧನ್ಯವಾದ.